A transmitter has three terminals, namely emitter, Hi, base, Macha. and collector, as drawn in the respective regions. In transmitter, the emitter region is heavily doped to supply carriers and has a moderate width of WB. Guys, you can see in the figure, always WE is greater than WB. Please write it down, it is very important for the exam. Okay. The base region is a narrow width region, it's a WB, and the lightly doped is NB. The collector region is moderately doped and has a larger width to collect the carriers. Okay, guys, see you tomorrow. ಆ ಒಂದು ಕ್ಲಾಸಲ್ಲಿ ಏನೇನೋ ಅರ್ಥನೇ ಆಗ್ತಿಲ್ಲ. ಅವನೇನ್ ಕ್ಲಾಸ್ ಮಾಡಿದಾಗ ಒಂದು ಅರ್ಥನೇ ಆಗ್ತಿಲ್ಲ. ಅವ್ರ 3 ಜನ ಎಲ್ರು ಕಾಣಿಸ್ತಾನೆ ಇಲ್ಲ. ಅಸೈನ್ಮೆಂಟ್ ಸ್ವಲ್ಪ ಅಲ್ವಾ ಇಂಪಾರ್ಟೆಂಟ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದಾರ. ಹಾ, ಇನ್ನೆಲ್ಲಿ ಹೋಗಿರ್ತಾರೆ, ಅದೇ ರೂಮಲ್ಲಿ ಬಿದ್ದಿರ್ತಾರೆ. ಹಿಂಗೆ ಮಾಡಿ ಅಟೆಂಡೆನ್ಸು ಕಡಿಮೆ ಮಾಡ್ಕೋತಾರೆ. ಅದಕ್ಕೆ ಯಾವಾಗಲೂ ಕಾಲೇಜ್ ಫೀಸ್ಗಿಂತ ಜಾಸ್ತಿ ಅವರು ಫೈನ್ ಕಟ್ಟು. 3 ದಿನ ಆದ್ಮೇಲೆ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದೀವಿ, ಅಟ್ಲೀಸ್ಟ್ ಬಂದು ಮಾತಾಡ್ಸ್ಬೇಕಂತ ಗೊತ್ತಿಲ್ಲ ಇವರಿಗೆ. ಮೇ ಬಿ ನಾವು ಅವ್ರನ್ನ ಬಿಟ್ಟೋಗಿದ್ದೀವಿ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಮೇ ಬಿ. ಏನ್ರೋ ನೀವೆಲ್ಲ ಇಲ್ಲಿದ್ದೀರಾ? ನಿಮ್ ಫ್ರೆಂಡ್ಸ್ 3 ಜನ ನೋಡಿದ್ರೆ ಅಲ್ಲಿ ಕೂತಿಯಾರೆ. ಎಲ್ಲಿ? ಕ್ಯಾಂಪಸ್ ಪಕ್ಕ ಇರೋ ದೇವಸ್ಥಾನದಲ್ಲಿ. ಏನ್ರೋ ಕ್ಲಾಸಿಗೆ ಬರ್ದೆ ಇಲ್ಲಿ ಕೂತಿದ್ದೀರಾ? ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರಾ? ಹಾಗಾದ್ರೆ 3 ದಿವಸನೂ ಬಂಕ? ಯಾಕ್ರೋ ಸಬ್ಗಿದ್ದೀರಾ? ನಿನ್ನೆ ಕುಡ್ದು ಜಾಸ್ತಿ ಆಯ್ತಾ ಹೇಗೆ? ಕೇಳ್ದೆ ಅಷ್ಟೇ. ಏನ್ರೋ ನಿಮ್ದು? ಯಾಕ್ರೋ ನಿಮ್ಮನ್ ಟ್ರಿಪ್ಪಿಗೆ ಕರ್ಕೊಂಡೋಗಿಲ್ಲ ಅಂತ ಬೇಜಾರ? ಬಿಡ್ರೋ, ಸಿಚುವೇಶನ್ ನಿಮಗೆ ಗೊತ್ತಲ್ಲ. ನಿಮಗೆ ಇಂಟರ್ನಲ್ಸ್ ಆವ್ರೇಜ್ ಕಮ್ಮಿ ಇದ್ದಿದ್ರಿಂದ ಎಕ್ಸ್ಟ್ರಾ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕೆ ಹೇಳಿದ್ರು. ಅದಕ್ಕೆ ಹಿಂಗಾಯ್ತು. ಮುಂದಿನ ಸಲ ನಾವೆಲ್ಲ ಒಟ್ಟಿಗೆ ಹೋಗೋಣ ಬಿಡಿ. ಮುಂದಿನ ಸಲ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿಲ್ವಾ? ಒಳ್ಳೆ ಚೈಲ್ಡ್ ತರ ಆಡ್ತಾ ಇದೆಯಾ? ಏ ಸುಮ್ನಿರೋ. ಹೇಳ್ರೋ. ಏನಾಯ್ತು? ಏನಾಯ್ತು? ಎಲ್ಲ ನನ್ನ ಮಗನಿಂದಾನೆ. ನಾನು ಮಾಡೋದು ಬೇಡ ಅಂತ ಹೇಳುತ್ತಾನೆ. ಸುಮ್ಮನಿದ್ದವಂಗ ಐಡಿಯಾ ಕೊಟ್ಟು ಮಾಡ್ಸಿದ್ ನೀನೇ. ಸುಮ್ಮನಿದ್ದವಂಗ ಐಡಿಯಾ ಕೊಟ್ಟು ಮಾಡ್ಸಿದ್ ನೀನೇ ತಾನೆ. ಏಯ್ ಸಾಕು ನಿಲ್ಲಿಸ್ರೋ. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ರೋ. ಲೋ, ಇದೆಲ್ಲ ಬೇಡ ಕಣೋ. ಈಗ ಬರೋ ಸ್ಪಿರಿಟ್ಗಳು ತುಂಬ ಪವರ್ಫುಲ್ ಆಗಿರ್ತವೆ. ಅದೇನು ಬರುತ್ತೋ ನೋಡೋಣ. ಗುಡ್ ಸ್ಪಿರಿಟ್ ಪ್ಲೀಸ್ ಕಮ್. ಗುಡ್ ಸ್ಪಿರಿಟ್ ಪ್ಲೀಸ್ ಕಮ್. ಏನು ಇಂಗ್ಲೀಷ್ ದೇವಾನ? ಸರಿ. ಆತ್ಮ ಬಾ. ಆತ್ಮ ಬಾ. ಆತ್ಮ ಬಾ. ಆತ್ಮ ಬಾ. ಆತ್ಮ ಬಾ. ಆತ್ಮ ಬಾ. ಆತ್ಮ ನೀನು ಬಂದಿದೀಯಾ? ಇಲ್ಲೇ ಬಂದಿದೆಯಲ್ಲ. ಆತ್ಮ ನೀನು ಬಂದಿದ್ರೆ ಈ ಸ್ಟ್ರೈಕರ್ನ ಮೂವ್ ಮಾಡು. ಏನು ಸ್ಟ್ರೈಕರು, ಕ್ಯಾರಮ್ ಬೋರ್ಡು, ದೆವ್ವ ಅಂತೆ. ಏನು ಕಿವಿಗೆ ಹೂವು ಇಟ್ಕೊಂಡಿದ್ದೀವ? ಚೆನ್ನಾಗಿ ಪುಂಕ್ತೀರ ಬಿಡ್ರೋ. ಲೇ
ಏನು ಹೇಳ್ತಾ ಇದೀಯೋ ನೀನು? ನಿನ್ನೆಯಿಂದ ರೂಮ್ಗೆ ಹೋಗಿಲ್ಲ ಕಣೋ, ಇಲ್ಲೇ ಬಿದ್ದಿದ್ದೀವೋ ನಾವು. ಏಯ್, ನಂಗೆ ಯಾಕೋ ಇವ್ರು ಹೇಳೋದು ಕೇಳ್ತಾ ಇದ್ರೆ ನಿಜ ಅನಿಸ್ತಾ ಇದೆ ಕಣ್ರೋ. ನನಗೂ ಹಾಗೆ ಅನಿಸ್ತಾ ಇದೆ ಕಣ್ರೋ. ಕಮ್ ಆನ್ ಮಂಜು, ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ನೀನು ಇದನ್ನೆಲ್ಲ ನಂಬ್ತೀಯ? ಓಪನ್ ಎ ಕಾಲದಲ್ಲಿ ಯಾವುದೋ ಓಬಿರಾಯನ್ ಕಾಲದ ಕತೆ ಹೇಳ್ತಾವನೆ. ಸಾಕು, ಸುಮ್ಮನೆ ರೂಮ್ ನಡೀರೋ. ಅಪ್ಪ, ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ, ಆ ರೂಮ್ಗಂತೂ ಹೋಗಲ್ಲ. ಲೇ, ಕರಡಿ ಥರ ಆಡೋದಲ್ಲ, ಕಂಡಿದ್ದೀವಿ. ನಿನ್ನೆ ರೂಮಲ್ಲಿ ಇರಬೇಕಾಗಿತ್ತು, ಗೊತ್ತಾಗಿರೋದು. ಹೌದಾ? ಹಾಗಾದ್ರೆ ನಾವೆಲ್ಲ ಇವತ್ತು ನೈಟ್ ನಿಮ್ಮ ರೂಮಿಗೆ ಬರ್ತೀವಿ, ಮತ್ತೆ ಅದೇ ಗೇಮ್ ಆಡೋಣ. ಅದು ಯಾವ ದೆವ್ವ ಬರುತ್ತೋ ನಾನು ನೋಡ್ತೀನಿ. ಇವಂದೊಳ್ಳೆ ತಮಾಷೆ ಆಯಿತು, ಸುಮ್ಮನಿರ. ಯಾಕೆ? ನೀವಿದ್ರೆ ಮಾತ್ರ ಬರೋದಾ? ಅಥವಾ ನಿಮ್ಮ ದೆವ್ವಕ್ಕೆ ನಾವಿದ್ರೆ ಬರೋಕ್ಕೆ ಭಯ ಆಗತ್ತಾ? ಮಗ ಬ್ಯಾಡಲೋ. ಲೋ, ನೀನು ಸುಮ್ಮನಿರೋ. ಇವತ್ತು ನೈಟ್ ನಾವು ನಿಮ್ಮ ರೂಮಿಗೆ ಬರ್ತಾ ಇದ್ದೀವಿ, ಮತ್ತೆ ಆ ಗೇಮ್ ಆಡ್ತಾ ಇದ್ದೀವಿ. ಅದು ಯಾವ ದೆವ್ವ ಬರುತ್ತೋ ನಾವು ನೋಡ್ತೀವಿ. ಈ ಗೇಮ್ ಆಡಬೇಕು ಅಂದರೆ ರೂಲ್ಸ್ ಇದೆ. ಯಾರಾದರೂ ದೇವ್ರ ಫೋಟೋ ಅಥವಾ ತಾಯ್ತಾ ಇದ್ದರೆ ತೆಗೆದುಕೊಡಿ. ಸ್ಪಿರಿಟ್ ಗೇಮಲ್ಲಿ ಇದು ಯಾವುದೂ ಇರಬಾರ್ದು. ನಂಗೆ ಯಾಕೋ ನಿಮ್ಮ ಮೇಲೆ ಡೌಟು ಕಂಡ್ರು. ಇರಿ, ನಾನು ಬರ್ತೀನಿ. ಆತ್ಮ ಬಾ, ಆತ್ಮ ಬಾ, ಆತ್ಮ ಬಾ, ಆತ್ಮ ಆತ್ಮ ಬಾ, ಆತ್ಮ ಬಾ, ಆತ್ಮ ಬಾ. ಆತ್ಮ, ನೀನು ಬಂದಿದ್ರೆ ಈ ಸ್ಟ್ರೈಕರ್ನ ಮೂವ್ ಮಾಡು. ಆತ್ಮ, ನೀನು ಬಂದಿದ್ರೆ ಈ ಸ್ಟ್ರೈಕರ್ನ ಮೂವ್ ಮಾಡು. ಎಲ್ರೋ ನಿಮ್ಮ ದೆವ್ವ ನೋಡ್ರೋ, ನಾನು ಹೇಳಿಲ್ವಾ? ಈ ನನ್ನ ಮಕ್ಕಳು ಬರೀ ಡವ್ ಮಾಡ್ತಾವ್ರೆ. ಹೋಗಿ ಲೈಟ್ ಹಾಕ್ರು. ಲೇ, ಗೆಜ್ಜೆ ಶಬ್ದ ಕೇಳಿಸ್ತಿದೆ ಕಣೆ. ಏ ಇಲ್ಲ, ಸುಮ್ಮನೆ. ನಂಗೂ ಕೇಳಿಸ್ತು ಕಣೆ. ಎಲ್ರೂ ಇದೀರಾ? ಯಾರಾದರೂ ಇದ್ರೆ ಮಾತಾಡ್ರೋ. ಮಗ, ಹೌದು, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ. ಮತ್ತೆ ಯಾರು ಪ್ಲ್ಯಾನ್ ಚೇಂಜ್ ಮಾಡಿಸಿದ್ದು? ಅನುಷಾ ಮಗ. ಅವಳಿಗೆ ನಾವು ಹೇಳಿದ ಡೇಟಲ್ಲಿ ಊರಿಗೆ ಹೋಗ್ಬೇಕಂತೆ. ಅದಕ್ಕೆ ಇವಾಗಲೇ ಹೋಗ್ಬೇಕಂತ ಮೈಂಡ್ ಚೇಂಜ್ ಮಾಡಿಸಿದ್ಲು. ಅತಿ ಮಗ ಅವಳದು, ಬಿಡಲ್ಲ. ಅಸೈನ್ಮೆಂಟ್ಗೆ ಹೆಲ್ಪ್ ಮಾಡುವಂತ ಎಷ್ಟು ಕೇಳ್ಕೊಂಡೆ ಪವನ್ನ, ಮಾಡಲೇ ಇಲ್ಲ. ಅದೇ ಹುಡುಗರು ಕೇಳಿ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾನೆ. ಜೋಲ್ ನನ್ನ ಮಗ. ಅದೇ ಹುಡುಗಿರ ಮುಂದೆ ಶೇಪ್ ಔಟ್ ಮಾಡಬೇಕು ಅವನ್ನ. ನಾವಿಲ್ಲಿ ಅದೇ ಅಸೈನ್ಮೆಂಟ್ ಅಂತ ಒದ್ದಾಡ್ಕೊಂಡಿದ್ರೆ ಈ ನನ್ನ ಮಕ್ಕಳು ಊರು ತಿರ್ಗಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡ್ತಾವ್ರೆ. ಹೊಟ್ಟೆ ಉರಿತೈತೆ ಮಗ, ಬಿಡಬಾರ್ದು. ಈ ಸಲ ಇವರಿಗೆ ಏನಾದರೂ ಮಾಡಬೇಕು. ಹೂ ಮಗ, ಬಿಡಬಾರ್ದು. ಹೂ ಮಗ, ಬಿಡಬಾರ್ದು. ಆದರೆ ಏನು ಮಾಡೋದು?
ಏನ್ಲೇ ದೆವ್ವ ಬಿಟ್ಟೋಯ್ತು ನಂಗೆ ಎದ್ರಿಸಿ ಏನು ಜವಾರಿ ಹುಡ್ಗಿ ಅದಿನ್ನ ತೆಮ್ಮೆಗಳು ಬಾಳ್ ಮೇಯ್ಸಿನಿ ಇವ್ರನ್ನ ತಮಾಷೆ ಮಾಡಿದ್ದು ತಮಾಷೆ ಮಾಡಿದ್ದು ಮಾತಾಡ್ದಾಗೆ ಅನ್ಕೊಂಡೆ ನನ್ನ ಮಕ್ಳ ನೀವೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ. ಸ್ಟಾರ್ಟಿಂಗ್ ಎಲ್ಲ ನಾನು ಎದುರ್ಕೊಂಡಿಲ್ಲ, ಆದ್ರೆ ಬ್ಲಡ್ ನೋಡಿದ ತಕ್ಷಣ ಅದೇ ಒಂದ್ ಕ್ಷಣ ನಾನು ನಂಬೆ ಬಿಟ್ರೆ ಕಣ್ರು. ತಮಾಷೆ ಅಂದ್ರೆ ದೆವ್ವ ಬರೋದಕ್ಕೆ ಏನಂತಾರೆ? ಆತ್ಮ ಬಾ ಅಂತಾನ, ಆತ್ಮ ಬಾ ಅಂತಾನ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀವು ಯಾರ ಮೇಲೆ ಬೇಕಾದ್ರೂ ರಿವೆಂಜ್ ತೀರ್ಸ್ಕೊಳ್ಳಿ, ಆದ್ರೆ ನನಗ್ ಮಾತ್ರ ಒಬ್ಬ ಬೇಕು. ಸುಮ್ಮನೆ ತಮಾಷೆಗೆ. ಇದು ತಮಾಷೆನಾ? ನನ್ನನ್ನು ಸೇರಿಸ್ಕೊಳ್ರೋ ಆಟಾಡಕ್ಕೆ, ನಾನು ಬರ್ತೀನಿ.